ಆಗಲೇ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ದೆ. ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಮತ್ತೆ ಬರೋದಕ್ಕೆ ಕಾರಣ ನೀವೆಲ್ಲರೂ ಸೇರೋದಕ್ಕೆ ಕಾರಣ ಇವರ ಲಿರಿಕ್ಸು, ಇವ್ರ ವಿಷನ್ಗೆ ನಾವೆಲ್ಲರೂ ಸೇರಿ. ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್ ಭೇಟಿ ಮಾಡಿದ್ರಿ, ಏನೆಲ್ಲ ಮಾತಾಡಿದ್ರಿ? ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನಾದ್ರು ಮಾತಾಡಿದ್ರಾ? ಅಲ್ಲ, RCB ಮಾತಾಡೋಣ. ಥ್ಯಾಂಕ್ ಯು. ಹೌದು, ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೊರಟೋಗೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಇವೆಲ್ಲ ಮರುಕಳಿಸ್ತಾನೆ ಇರುತ್ತೆ ಪ್ರತಿ IPL ಸೀಸನ್ ಬಂದಾಗೂ ಸಹ. ಅಂತವ್ರಿಗೆ ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ. ಅಂತವ್ರಿಗೆ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ನಮಗಿಂತ ಮುಂಚೆ ಸೆಲೆಬ್ರಿಟಿಗಳಾದವರು ಹೇಳ್ಬಿಟ್ರಿ ಫಸ್ಟ್. ಏನಿಲ್ಲ, ಕ್ರೀಡೆ ಅನ್ನೋದು ಯಾವಾಗಲೂ ಏನೋ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದು ಏನಿದೆಯಲ್ಲ, ಅದೇ ರೀತಿ ಅದನ್ನ ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನ ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತೆ ಅದನ್ನ ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ ಬಟ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದೀವಿ. ಆಟ ಆಟದ ತರನೇ ಇರಲಿ, ಹುಡುಗಾಟ ಆಗಲ್ಲ. ಹೇಳ್ಬಿಟ್ಟ ಏನಾಗಿ ನಿಮ್ಮ ಸ್ಟೈಲಲ್ಲಿ ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ. ಜೂಜು ಒಳ್ಳೇದಲ್ಲ, ಒಂದು ಹಂತಕ್ಕೆ ಮಜಕ್ಕೆ ಓಕೆ, ಅದೇ ಜೀವನ ಆಗ್ಬಿಟ್ರೆ ಜೀವನ ಉಳಿಯೋದೇ ಇಲ್ಲ. ಜೀವನ ಬೇರೆ, ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗಿ ಹೇಳಿದ. ಎಲ್ಲ ಹೇಳಾಯ್ತಲ್ಲ ಹಿಂದೆ, ಆದ್ರೂ ಹೇಳು ಅಂತೀರಾ? ನಿಮ್ಗೆ ಒಂದು ಅಲ್ಲಿ ಮಧ್ಯಕ್ಕೆ ಹಾಕೊಂಡ್ಬಿಟ್ರೆ ನಿಮ್ಗೊಂದಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಹಂಗಾಗಿ ನಿಮ್ಮನ್ನ ಫಾಲೋವರ್ಸ್ ಒನ್ ಮೋರ್ ಕೇಳಿ ಚೆನ್ನಾಗಿ ಆಡಿದೀನಿ ಅಂತ. ಜಿಂಗಲ 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 ಜೈ RCB.